ಜೈ ಹಿಂದ್ ಸ್ನೇಹಿತರೆ, ಈ ಸೆಷನಲ್ಲಿ ಇವತ್ತು ನಡೆದಿರುವಂತಹ ಪೇಪರ್ 2 TET ಪರೀಕ್ಷೆಯ ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಕೀ ಆನ್ಸರ್ನ ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳದಿರುವ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ 4 ಮಾಲ್ಡೀವ್ಸ್. ಮಾಲ್ಡೀವ್ಸ್ ಭಾರತದ ಜೊತೆಗೆ ಭೂಗಡಿಯನ್ನು ಹಂಚಿಕೊಳ್ಳೋದಿಲ್ಲ. ಒಲಿಂಪಿಕ್ ಆಟವು ಈ ನಾಗರಿಕತೆಯ ಕೊಡುಗೆಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ 1 ಗ್ರೀಕ್ ನಾಗರಿಕತೆಯ ಕೊಡುಗೆಯಾಗಿದೆ. ಅಲಹಾಬಾದ್ ಶಾಸನ ಪ್ರಶಸ್ತಿ ಶಾಸನ ಯಾವ ಭಾಷೆಯಲ್ಲಿದೆ? ಸರಿಯಾದ ಉತ್ತರ ಸಂಸ್ಕೃತ ಶಾಸನ, ಸಂಸ್ಕೃತ ಭಾಷೆಯಲ್ಲಿ ಇರುವಂಥದ್ದು. ರಾಜ ರವಿಕೀರ್ತಿ ಬರೆದಿರುವಂಥದ್ದು ಇದು. ರವಿಕೀರ್ತಿಯ ಅಲಹಾಬಾದ್ ಸಂಸ್ತಂಭ ಶಾಸನ. ಖಗೋಳಶಾಸ್ತ್ರದ ಕುರಿತಾದ ಪುಸ್ತಕ ಪಂಚ ಸಿದ್ಧಾಂತಿಕವನ್ನು ಬರೆದವರು ಯಾರು? ಸರಿಯಾದ ಉತ್ತರ ವರಾಹಿ ಮಿಹಿರ. ಆಪ್ಷನ್ 3 ಸರಿಯಾದ ಉತ್ತರ. ಮೂಡಬಿದಿರೆಯ 1000 ಕಂಬಗಳ ಬಸದಿಯು ಸಂಬಂಧಿಸಿರುವುದು ಯಾವ ಕಾಲಘಟ್ಟಕ್ಕೆ? ಸರಿಯಾದ ಉತ್ತರ ವಿಜಯನಗರ ಕಾಲಘಟ್ಟಕ್ಕೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಯಾವುದು? ಸರಿಯಾದ ಉತ್ತರ ತಾಳಗುಂದ ಶಾಸನ. ಆಪ್ಷನ್ 1 ಸರಿಯಾದ ಉತ್ತರ. ತೆನಾಲಿ ರಾಮಕೃಷ್ಣನು ಬರೆದ ಗ್ರಂಥ ಯಾವುದು? ಸರಿಯಾದ ಉತ್ತರ ಉಭಟಾರಾಧ್ಯ ಚರಿತಂ. ಉಭಟಾರಾಧ್ಯ ಚರಿತಂ. ಡೇವಿಡ್ ಪ್ರತಿಮೆಯನ್ನು ನಿರ್ಮಿಸಿದವರು ಯಾರು? ಸರಿಯಾದ ಉತ್ತರ ಮೈಕೆಲ್ ಏಂಜಲೋ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, ಮೈಕೆಲ್ ಏಂಜಲೋ. ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾದ ವರ್ಷ ಯಾವುದು? ಸರಿಯಾದ ಉತ್ತರ 1976. 11 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದರು. ಸಂವಿಧಾನ ರಚನಾ ಸಭೆಯಲ್ಲಿದ್ದ ಮಹಿಳಾ ಸದಸ್ಯರ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 15 ಜನ ಮಹಿಳಾ ಸದಸ್ಯರಿದ್ದರು. ಭಾರತ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ? ಸರಿಯಾದ ಉತ್ತರ ಇದು ನವದೆಹಲಿಯಲ್ಲಿ ಇರುವಂಥದ್ದು, ಹೆಡ್ ಕ್ವಾರ್ಟರ್. ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಅವಕಾಶ ಕಲ್ಪಿಸಿರುವ ನಮ್ಮ ಸಂವಿಧಾನದ ವಿಧಿ ಯಾವುದು? ಸರಿಯಾದ ಉತ್ತರ ಸಂವಿಧಾನದ ವಿಧಿ 52 ಆರ್ಟಿಕಲ್ 52. ಭಾರತೀಯ ವಾಯುಪಡೆ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ಸರಿಯಾದ ಉತ್ತರ ಅಕ್ಟೋಬರ್ 8. ಆಪ್ಷನ್ 1 ಸರಿಯಾದ ಉತ್ತರ. ಆಂಡೀಸ್ ಪರ್ವತ ಸರಣಿ ಇರುವ ಖಂಡ ಯಾವುದು? ಸರಿಯಾದ ಉತ್ತರ ದಕ್ಷಿಣ ಅಮೇರಿಕಾ. ಆಪ್ಷನ್ 1 ಸರಿಯಾದ ಉತ್ತರ. ಏಷ್ಯಾ ಖಂಡದ ಅತ್ಯಂತ ಚಿಕ್ಕ ದೇಶ ಯಾವುದು? ಸರಿಯಾದ ಉತ್ತರ ಏಷ್ಯಾ ಖಂಡದ ಅತಿ ಚಿಕ್ಕ ದೇಶ ಮಾಲ್ಡೀವ್ಸ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇದನ್ನು ವಿಶ್ವದ ಕಾಫಿ ಬಂದರು ಅಂತ ಕರೆಯಲಾಗುತ್ತೆ. ಸರಿಯಾದ ಉತ್ತರ ಬ್ರೆಜಿಲನ್ನು ವಿಶ್ವದ ಕಾಫಿ ಬಂದರು ಅಂತ ಕರೀತಾರೆ. ಅಂಟಾರ್ಕ್ಟಿಕ್ ವೃತ್ತದ ಮತ್ತೊಂದು ಹೆಸರೇನು? ಸೊ ಅಂಟಾರ್ಕ್ಟಿಕ್ ವೃತ್ತದ ಇನ್ನೊಂದು ಹೆಸರು 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ. ವಾಯುಮಂಡಲದ ಅತ್ಯಂತ ಕೆಳಪದರ ಯಾವುದು? ಸರಿಯಾದ ಉತ್ತರ ಪರಿವರ್ತನಾ ಮಂಡಲ. ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ಪರ್ವತ ಘಾಟ್ ಯಾವುದು? ಸರಿಯಾದ ಉತ್ತರ ಚಾರ್ಮಾಡಿ ಘಾಟ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ಘಾಟ್ ಯಾವುದು ಕೇಳಿದ್ರೆ ಚಾರ್ಮಾಡಿ ಘಾಟ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರುವ ಜಿಲ್ಲೆ ಯಾವುದು? ಸರಿಯಾದ ಉತ್ತರ ಬೆಳಗಾವಿ ಡಿಸ್ಟಿಕ್, ಬೆಳಗಾವಿ ಜಿಲ್ಲೆ. ಈ ಕೆಳಗಿನವರಲ್ಲಿ ಅಸಂಘಟಿತ ಕಾರ್ಮಿಕರು ಯಾರು? ಸರಿಯಾದ ಉತ್ತರ ವಾಹನಗಳನ್ನು ರಿಪೇರಿ ಮಾಡುವವರು, ಮೆಕ್ಯಾನಿಕ್ಸ್ ಇರ್ತಾರಲ್ಲ, ಇವರು ಅಸಂಘಟಿತ ಕಾರ್ಮಿಕರು. ಸಮಾಜಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ? ಸರಿಯಾದ ಉತ್ತರ ಅಗಸ್ಟ್ ಕುಮ್ಟೆ ಅಥವಾ ಅಗಸ್ಟ್ ಕಾಮ್ಟೆ. ಅರ್ಥಶಾಸ್ತ್ರವು ಸಂಪತ್ತನ ಕುರಿತು ಅಧ್ಯಯನ ಮಾಡುತ್ತೆ ಅಂತ ಹೇಳಿದವರು ಯಾರು? ಸರಿಯಾದ ಉತ್ತರ ಆಡಮ್ ಸ್ಮಿತ್. ಭಾರತೀಯ ರಿಸರ್ವ್ ಬ್ಯಾಂಕನ್ನು ರಾಷ್ಟ್ರೀಕರಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1949, 1949ರಲ್ಲಿ ರಾಷ್ಟ್ರೀಕರಣ ಮಾಡಿದ್ರು. ಅಗತ್ಯ ವಸ್ತುಗಳ ಕಾಯ್ದೆಯು ಜಾರಿಗೆ ಬಂದ ವರ್ಷ ಯಾವುದು? ಸರಿಯಾದ ಉತ್ತರ 1955, 1955. ಸಂಗಮ ಸಾಹಿತ್ಯಕ್ಕೆ ಸಂಬಂಧಿಸಿದಂಥ ರಾಜವಂಶಗಳು ಯಾವುದು? ಸರಿಯಾದ ಉತ್ತರ ಚೋಳರು, ಚೇರರು, ಪಾಂಡ್ಯರು. ಶಂಕರಾಚಾರ್ಯರು ರಚಿಸಿದ ಪ್ರಸಿದ್ಧ ಗ್ರಂಥಗಳು ಯಾವುದು? ಸರಿಯಾದ ಉತ್ತರ ಆನಂದ ಲಹರಿ ಮತ್ತು ವಿವೇಕ ಚೂಡಾಮಣಿ. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ. ಸರಿಯಾದ ಉತ್ತರ ನಿಜಾಂ ಶಾಹಿ ಅಹಮದ್ ನಗರ, ಇದು ಸರಿಯಾದ ಜೋಡಿ. ಲಿಯೋನಾರ್ಡೋ ಡಾವಿಂಚಿಯ ಪ್ರಸಿದ್ಧ ವರ್ಣಚಿತ್ರಗಳು ಯಾವುದು?
ಸರಿ ಉತ್ತರ ಆಪ್ಷನ್ ಡಿ ಎ ಮತ್ತು ಸಿ. ಯಾವುದ್ಯಾವುದು? ಮೊನಾಲಿಸಾ ಮತ್ತು ದಿ ಲಾಸ್ಟ್ ಸಪ್ಪರ್. 1848ರಲ್ಲಿ ನಡೆದ ಪ್ರಮುಖ ಘಟನೆ ಯಾವುದು? ಸರಿ ಉತ್ತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ನೀತಿಯನ್ನು ಘೋಷಣೆ ಮಾಡಿದ್ದು. ಸ್ವರಾಜ್ ಪಕ್ಷವನ್ನು ಪ್ರಾರಂಭಿಸಿದವರು ಯಾರು? ಸರಿ ಉತ್ತರ ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್, CRC ದಾಸ್. ಸಂವಿಧಾನದ 352ನೇ ವಿಧಿಯಂತೆ ಭಾರತದ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದಾದ ಸಂದರ್ಭ ಯಾವುದು? ಸರಿಯಾದ ಉತ್ತರ ಬಾಹ್ಯ ಆಕ್ರಮಣ ಆದ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಎಮರ್ಜೆನ್ಸಿಯನ್ನು ಘೋಷಣೆ ಮಾಡ್ತಾರೆ. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಯಾವುದು? ಸರಿಯಾದ ಉತ್ತರ ಇಸ್ರೇಲ್ನ ಸಂಸತ್ತಿಗೆ ನೆಸೆಟ್ ಅಂತ ಕರೀತಾರೆ. ಭದ್ರತಾ ಸಮಿತಿಯ ಕಾಯಂ ಸದಸ್ಯರ ಗುಂಪು ಯಾವುದು? ಸರಿ ಉತ್ತರ ಅಮೆರಿಕ, ಸಂಯುಕ್ತ ಸಂಸ್ಥಾನ, ಚೀನಾ, ಫ್ರಾನ್ಸ್, ರಷ್ಯಾ ಮತ್ತು ಬ್ರಿಟನ್. ಆಪ್ಷನ್ 1 ಸರಿಯಾದ ಉತ್ತರ. 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟು? ಸರಿ ಉತ್ತರ 74.4%. ಓಲ್ಡ್ ಫೈತ್ಫುಲ್ ಗೈಸರ್ ಈ ದೇಶದಲ್ಲಿದೆ? ಸರಿಯಾದ ಉತ್ತರ ಇದು ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಇರುವಂಥದ್ದು. ಸಮಭಾಜಕ ವೃತ್ತ, ಕರ್ಕಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ ಎಲ್ಲವನ್ನು ಹೊಂದಿರುವ ಖಂಡ ಯಾವುದು? ಸರಿಯಾದ ಉತ್ತರ ಆಫ್ರಿಕಾ ಖಂಡ. ಆಸ್ಟ್ರೇಲಿಯಾದ ಪೂರ್ವಕ್ಕೆ ಹರಿಯುವ ನದಿಗಳು ಯಾವುವು? ಸರಿಯಾದ ಉತ್ತರ ಹಂಟರ್ ಮತ್ತು ಬೆಲ್ಯಾಂಡೋ. ಓಝೋನ್ ಅನಿಲವು ಕಂಡುಬರುವ ಪದರ ಯಾವುದು? ಸರಿ ಉತ್ತರ ಸಮೋಷ್ಣ ಮಂಡಲ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಕಲ್ಲಿದ್ದಲಿನ ವಿಧಗಳು ಯಾವುದು? ಆಂಥ್ರಸೈಟ್, ಬಿಟುಮಿನಸ್, ಲಿಗ್ನೈಟ್, ಪೀಟ್. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಜೋಡಿ ಯಾವುದು? ಸರಿಯಾದ ಉತ್ತರ ಬೊಕಾರೋ ಸ್ಟೀಲ್ ಪ್ಲಾಂಟ್ ಒಡಿಸ್ಸಾದಲ್ಲಿ ಇಲ್ಲ. ಆಪ್ಷನ್ 4 ಇಸ್ ದ ರಾಂಗ್ ಆನ್ಸರ್. ಜಾರ್ವಾ ಮತ್ತು ಓಂಗೆ ಎನ್ನುವಂಥ ಬುಡಕಟ್ಟು ಜನಾಂಗಗಳು ಕಂಡುಬರುವ ದ್ವೀಪ ಯಾವುದು? ಸರಿಯಾದ ಉತ್ತರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. BNSS ಇದರ ವಿಸ್ತೃತ ರೂಪ ಏನು? ಸರಿಯಾದ ಉತ್ತರ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಯಾವುದು? ಸರಿಯಾದ ಉತ್ತರ ಸುವರ್ಣ ಕ್ರಾಂತಿ, ಹಣ್ಣು ಮತ್ತು ಹೂಗಳ ಉತ್ಪಾದನೆ. ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ ಅಂತೇಳಿ ವ್ಯಾಖ್ಯಾನ ಮಾಡಿದ್ಯಾರು? ಸರಿ ಉತ್ತರ JL ಹೇನ್ಸ್. ಈ ಕೆಳಗಿನ ಹೇಳಿಕೆಯನ್ನು ಓದಿರಿ, ಯಾವ ಹೇಳಿಕೆ ಸರಿಯಾಗಿದೆ ಅಂತ. ಸರಿಯಾದ ಉತ್ತರ ಇದರಲ್ಲಿ ಎಲ್ಲ ಹೇಳಿಕೆಗಳು ಸರಿಯಾಗಿದೆ. ಮೇಲಿನ 4 ಹೇಳಿಕೆಗಳು ಸರಿಯಾಗಿದೆ. ಹೇಳಿಕೆಯನ್ನು ನೋಡಿ. ಕೈಗಾರಿಕಾ ಕ್ರಾಂತಿ ಇಂಗ್ಲೆಂಡ್ನಲ್ಲಿ ಪ್ರಾರಂಭ ಆಯಿತು, ಸರಿ. ಜೇಮ್ಸ್ ಹಾರ್ಗ್ರೀವ್ಸ್ ಸ್ಪಿನ್ನಿಂಗ್ ಜೆನ್ನಿ ಎಂಬ ಯಂತ್ರವನ್ನು ಕಂಡುಹಿಡಿದ, ಸರಿ. ಮ್ಯೂಲ್ ಎಂಬ ಯಂತ್ರವನ್ನು ಸ್ಯಾಮ್ಯುಲ್ ಕ್ರಾಂಪ್ಟನ್ ಕಂಡುಹಿಡಿತಾನೆ ಮತ್ತು ಕಾಟನ್ ಜಿನ್ ಎನ್ನುವಂಥ ಯಂತ್ರವನ್ನು ಎಲಿ ವಿಟ್ನೆ ಕಂಡುಹಿಡಿತಾನೆ. ಸಂಸತ್ತು ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂಗೀಕರಿಸಿದ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಯಾವುದು? ಸರಿಯಾದ ಉತ್ತರ 106ನೇ ತಿದ್ದುಪಡಿ ಕಾಯ್ದೆ. ರಾಶಿ ವೃಷ್ಟಿ ಮೋಡಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಯಾವುದು? ಸರಿಯಾದ ಉತ್ತರ ಇವು ಹೆಚ್ಚು ಮಳೆ ಮತ್ತು ಹಿಮಮಳೆಯನ್ನು ಸುರಿಸ್ತವೆ. ಆಪ್ಷನ್ 1 ಸರಿಯಾದ ಉತ್ತರ. ಹೊಂದಿಸಿ ಬರೆಯಿರಿ. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಸರಿಯಾದ ಉತ್ತರ 2ನೇ ಆನ್ಸರ್ ಸರಿಯಾಗಿದೆ. ಭೂಮಿ, ಗೇಣಿ, ಶ್ರಮ, ಕೂಲಿ, ಬಂಡವಾಳ, ಲಾಭ, ಸಂಘಟನೆ. ಸರಿ, ಭೂಮಿ, ಗೇಣಿ, ಶ್ರಮ, ಕೂಲಿ, ಬಂಡವಾಳ, ಬಡ್ಡಿ, ಬಂಡವಾಳದಿಂದ ಬಡ್ಡಿ, ಸಂಘಟನೆಯಿಂದ ಲಾಭ. CCPಯ ವಿಸ್ತೃತ ರೂಪ ಯಾವುದು? ಸರಿಯಾದ ಉತ್ತರ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ. ಆಪ್ಷನ್ 3 ಸರಿಯಾದ ಉತ್ತರ. ವಿದ್ಯಾರ್ಥಿಯು ಮೊಘಲ್ ಸಾಮ್ರಾಜ್ಯದ ಅವನತಿಯನ್ನು ವಿಶ್ಲೇಷಿಸುತ್ತಾನೆ. ಈ ನಿರ್ದಿಷ್ಟ ಕಲಿಕಾ ಫಲ ಸಂಬಂಧಿಸಿರುವ ಬೋಧನಾ ಉದ್ದೇಶ ಯಾವುದು? ಸರಿಯಾದ ಉತ್ತರ ತಿಳುವಳಿಕೆ. ವಿದ್ಯಾರ್ಥಿಗಳಿಗೆ ವಿವಿಧ ಕಲಿಕಾ ಶೈಲಿಗಳಿಂದ ಕಲಿಯಲು ಅವಕಾಶ ನೀಡುವ ಕಲಿಕಾ ವಿಧಾನ ಯಾವುದು?
ಸರಿ ಉತ್ತರ ಅನುಭವಾತ್ಮಕ ಕಲಿಕಾ ವಿಧಾನ. ಹರ್ಬರ್ಟಿಯನ್ ಪಾಠಯೋಜನೆಯಲ್ಲಿ ಒಳಗೊಂಡಿರುವ ಒಟ್ಟು ಹಂತಗಳ ಸಂಖ್ಯೆ ಎಷ್ಟು? ಸರಿ ಉತ್ತರ 5 ಹಂತಗಳಿದ್ದಾವೆ. ಸೂಕ್ಷ್ಮ ಬೋಧನೆಯಲ್ಲಿ ಬೋಧನೆಯ ಅವಧಿ ಎಷ್ಟಿರುತ್ತೆ? ಸರಿ ಉತ್ತರ 5ರಿಂದ 10 ನಿಮಿಷ ಇರುತ್ತೆ. ಸಮಾಜ ವಿಜ್ಞಾನದಲ್ಲಿ ವಿದ್ಯಾರ್ಥಿಯ ದೌರ್ಬಲ್ಯಗಳು ಮತ್ತು ಕಲಿಕಾ ಕ್ಲಿಷ್ಟತೆಗಳನ್ನು ಗುರುತಿಸಲು ನಡೆಸುವ ಪರೀಕ್ಷೆ ಯಾವುದು? ಸರಿ ಉತ್ತರ ನೈದಾನಿಕ ಪರೀಕ್ಷೆ. ಸಹಕಾರ ಕಲಿಕೆಯ ಪ್ರಮುಖ ಮೂಲಾಂಶ ಯಾವುದು? ಸರಿ ಉತ್ತರ ಧನಾತ್ಮಕ ಪರಸ್ಪರ ಅವಲಂಬನೆ. ಅಂಕಿಅಂಶಗಳನ್ನು ವಿವಿಧ ಶೀರ್ಷಿಕೆಗಳು ಮತ್ತು ಉಪಶೀರ್ಷಿಕೆಗಳ ಅಡಿಯಲ್ಲಿ ವಿಶ್ಲೇಷಿಸಿ ನೀಡುವ ಬೋಧನಾ ಸಾಮಗ್ರಿ ಯಾವುದು? ಸರಿ ಉತ್ತರ ಕೋಷ್ಟಕ ಪಟ. ಸೂಕ್ಷ್ಮ ಬೋಧನೆಯ ಮುಖ್ಯ ಉದ್ದೇಶ ಏನು? ಸರಿ ಉತ್ತರ ಬೋಧನಾ ಕೌಶಲ್ಯಗಳನ್ನು ಬೆಳೆಸೋದು. ಸಿದ್ಧತೆಗೊಳಿಸುವ ಹಂತವು ಕೆಳಗಿನ ತಂತ್ರದ ಮೊದಲನೆಯ ಹಂತವಾಗಿದೆ. ಸರಿ ಉತ್ತರ ಪಾತ್ರ ನಿರ್ವಹಣೆಯ ತಂತ್ರ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಸಮಾಜ ವಿಜ್ಞಾನದಲ್ಲಿ ಕ್ಷೇತ್ರ ಪ್ರವಾಸಗಳನ್ನು ಆಯೋಜಿಸೋದು ಅದರ ಲಾಭ ಏನು ಕೇಳಿದ್ರೆ ನೇರ ಅನುಭವ ಮೂಲಕ ಪ್ರಾಯೋಗಿಕ ಜ್ಞಾನ ನೀಡೋದು. ಸ್ನೇಹಿತರೆ, ಇದು TET ಪೇಪರ್ 2ಗೆ ಸಂಬಂಧಪಟ್ಟಂಥ ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳು. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.